ದಾವಣಗೆರೆಯಲ್ಲಿ ಡಿಸಿಸಿ ಬ್ಯಾಂಕ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಸಚಿವರು ಶಾಸಕರ ಮಧ್ಯೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಎಸ್ಎಸ್ ಮಲ್ಲಿಕಾರ್ಜುನ್, ಶಿವಗಂಗಾ ಬಸವರಾಜು ಮಧ್ಯೆ ವೈಮನಸ್ಸು ಮೂಡಿದೆ. ದಾವಣಗೆರೆ ಡಿಸಿಸಿ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಾಗಿದೆ. ಈಗ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿದ್ದಾರೆ ಸಚಿವರ ಆಪ್ತ ಮುದೇಗೌಡ. ಮತ್ತೊಂದು ಕಡೆ ಆಕಾಂಕ್ಷಿಯಾಗಿದ್ದ ಶಾಸಕ ಶಾಂತನಗೌಡ ಪುತ್ರ ಸುರೇಂದ್ರಗೆ ಇದರಿಂದ ನಿರಾಸೆಯಾಗಿದೆ. ಶಾಸಕನ ಪುತ್ರ ಆಕಾಂಕ್ಷಿಯಾಗಿದ್ರು, ಬಿಜೆಪಿ ನಾಯಕನ ಮಗನಿಗೆ ಮಣೆ ಹಾಕಲಾಗಿದೆ. ಬಿಜೆಪಿ ಮಾಜಿ ಶಾಸಕನ ಪುತ್ರನಿಗೆ ಸಚಿವರು ಬೆಂಬಲ ನೀಡಿದ್ದಾರೆ. ಹಾಗಾಗಿ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಆಗ್ರಹಿಸಿ ಸಿಎಂ ಡಿಸಿಎಂಗೆ ಪತ್ರ ಬರೆಯಲಾಗಿದೆ. ಡಿಸಿಸಿ ಬ್ಯಾಂಕ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ದಾವಣಗೆರೆಯಲ್ಲಿ. ಒಂದ್ ಕಡೆ ಕಾಂಗ್ರೆಸ್ ಸಚಿವರು, ಮತ್ತೊಂದು ಕಡೆ ಶಾಸಕರು, ಇವರಿಬ್ಬರ ಮಧ್ಯೆ ಈಗ ಅಸಮಾಧಾನಕ್ಕೆ ಕಾರಣವಾಗಿದೆ. ದಾವಣಗೆರೆ ಡಿಸಿಸಿ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಾಗಿದೆ. ಮತ್ತೊಂದು ಕಡೆ ಶಾಸಕ ಶಾಂತನಗೌಡ ಪುತ್ರ ಸುರೇಂದ್ರ ಕೂಡ ಆಕಾಂಕ್ಷಿಯಾಗಿದ್ರು. ಅವರಿಗೆ ಈಗ ನಿರಾಸೆಯಾಗಿದೆ ಪ್ರತಿನಿಧಿ ಆಯ್ಕೆಯಿಂದ. ಬಿಜೆಪಿ ನಾಯಕನ ಮಗನಿಗೆ ಮಣೆ ಹಾಕೋದಕ್ಕೆ ಸಚಿವರು ಬೆಂಬಲ ನೀಡಿದ್ರು ಅಂತ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಸಿಎಂ ಡಿಸಿಎಂಗೂ ಕೂಡ ಪತ್ರ ಬರೆಯಲಾಗಿದೆ. ಶಾಸಕನ ಪುತ್ರ ಆಕಾಂಕ್ಷಿಯಾಗಿದ್ರು, ಬಿಜೆಪಿ ನಾಯಕನ ಮಗನಿಗೆ ಯಾಕೆ ಮಣೆ ಹಾಕಬೇಕಿತ್ತು ಅಂತ ಶಾಸಕರು ಪ್ರಶ್ನೆ ಮಾಡಿದ್ದಾರೆ. ಶುಭಾಶಯ ಕೋರ್ತೀನಿ. ಮುದೇಗೌಡ ಗಿರೀಶ್ ಬೇರೆ ಎಲ್ಲ ನಮ್ಮ ಸಹೋದರರು. ಆದರೂ ಮಾನ್ಯ ಮಂತ್ರಿಗಳು ಜಿಲ್ಲೆಯಲ್ಲಿ ಎಲ್ಲ ಭಾಗಕ್ಕೂ ಒಂದೊಂದು ಕೊಡಬೇಕಿತ್ತು. ಯಾಕೆಂದರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅಪೇಕ್ಷೆಗೂ ಅವ್ರನ್ನೇ ಕಳಿಸಿದ್ದಾರೆ. ಎರಡು ದಾವಣಗೆರೆಗೆ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಶಾಸಕರು ಒಂದೊಂದು ಕೊಟ್ಟರೆ ಅನುಕೂಲ ಅಂತ ಮನವಿ ಮಾಡಿ ಶುಭಾಶಯ ಕೋರ್ತೀನಿ. ಮುದೇಗೌಡ ಗಿರೀಶ್ ಬೇರೆ ಎಲ್ಲ ನಮ್ಮ ಸಹೋದರರು. ಆದರೂ ಮಾನ್ಯ ಮಂತ್ರಿಗಳು ಜಿಲ್ಲೆಯಲ್ಲಿ ಎಲ್ಲ ಭಾಗಕ್ಕೂ ಒಂದೊಂದು ಕೊಡಬೇಕಿತ್ತು. ಯಾಕೆಂದರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅಪೇಕ್ಷೆಗೂ ಅವ್ರನ್ನೇ ಕಳಿಸಿದ್ದಾರೆ. ಎರಡು ದಾವಣಗೆರೆಗೆ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಶಾಸಕರು ಒಂದೊಂದು ಕೊಟ್ಟರೆ ಅನುಕೂಲ ಅಂತ ಮನವಿ ಮಾಡಿ ಶುಭಾಶಯ ಕೋರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.